ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ 4 ಸಾರಿಗೆ ನಿಯಮಗಳ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ಸ್ನೇಹಿತರೆ, 4 ಸಾರಿಗೆ ನಿಗಮಗಳ ಅಧಿಕಾರಿಗಳು ಮತ್ತು ಚಾಲನಾ ಸಿಬ್ಬಂದಿಗಳ ಸಮಸ್ತರಿಗೆ ಕೂಡ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಸರ್ಕಾರ ವೃತ್ತಿ ತೆರಿಗೆಯನ್ನು ಕೂಡ ಈ ಒಂದು ನೌಕರರಿಂದ ವಸೂಲಿ ಮಾಡ್ತಿತ್ತು. ಆದರೆ ಈ ಒಂದು ಫೆಬ್ರವರಿ ಮಾಹೆಯಲ್ಲಿ 200ರಿಂದ ಅದನ್ನು 300 ರೂಪಾಯಿಗಳ ಕಡಿತವನ್ನು ಕೂಡ ಮಾಡಲಿಕ್ಕೆ ಆದೇಶವನ್ನು ಕೂಡ ಮಾಡಿದೆ. ಆದರೆ ಏನಪ್ಪ ಅಂತಂದರೆ ಸ್ನೇಹಿತರೆ, ಈ ಒಂದು ಎಲ್ಲ ವಿಚಾರಗಳನ್ನ ನೋಡೋದಾದರೆ ಸರ್ಕಾರ ಎಲ್ಲ ಒಂದು ಹಂತಗಳಲ್ಲೂ ಕೂಡ ಒಂದು ಮಾರ್ಗ ಆಚರಣೆ ಆಗಿರ್ಬೋದು, ಎಲ್ಲ ಒಂದು ಕಂಡೀಷನ್ಗಳಲ್ಲಿ ಏನು ನಿಯಮ ಏನಿದೆ ಅಥವಾ ಕಾನೂನು ಏನಿದೆ ಆ ಕಾನೂನನ್ನು ನೋಡ್ತದೆ. ಆದರೆ ನೌಕರರ ವೇತನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಯಾವುದೇ ಕಾನೂನುಗಳನ್ನ ಈ ಒಂದು ಸರ್ಕಾರ ಅಳವಡಿಸ್ಕೊಂಡಿಲ್ಲ. ಇದು ನುಡಿದಂತೆ ನಡೆಯದ ಸರ್ಕಾರ. ಯಾಕಂದರೆ ಯಾರನ್ನೋ ಮೆಚ್ಚಲಿಕ್ಕೆ ಈ ಒಂದು ಯೋಜನೆಗಳನ್ನ ಜಾರಿಗೆ ತಂದು ಅವತ್ತು ಪ್ರಣಾಳಿಕೆಯಲ್ಲಿ ಹಾಕಿಸಿ ಸಮಸ್ತ ನೌಕರರನ್ನು ಕೂಡ ಇಲ್ಲಿ ದುಡಿಸ್ಕೊಳ್ತಾ ಇದೆ. ಆದರೆ ಸರಿಯಾದಂಥ ಸಮಯಕ್ಕೆ ಅರಿಯರ್ಸ್ ಆಗಿರ್ಬೋದು ಅಥವಾ DAಗಳನ್ನು ಕೂಡ ನೀಡ್ತಾ ಇಲ್ಲ. ಸರ್ಕಾರ ಯಾವುದಕ್ಕೂ ಕೂಡ ಸೊಪ್ಪಾಗ್ತಾ ಇಲ್ಲ. ಸ್ನೇಹಿತರೆ, ಇಲ್ಲಿ ನೋಡೋದಾದರೆ ಈ ಒಂದು ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಬದ್ಧತೆ ಇಲ್ಲ ಅನ್ನುವಂಥದ್ದನ್ನು ನಾವು ಕೂಡ ನೋಡ್ಬೋದು. ಯಾಕಂತಂದರೆ ಇವರು ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದಾರೆ. ಕುರ್ಚಿಗಾಗಿ ಎಲ್ಲಿ ಹೋದಲ್ಲಿ ಬಂದಲ್ಲಿ ಕೂಡ ಕುರ್ಚಿಯದ್ದೇ ಮಾತಾಗಿದೆ. ಆದರೆ ಸುಮಾರು ಕಳೆದ ಸಂಕ್ರಾಂತಿಯಿಂದ ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳ್ತಾ ನೋಡ್ತಾ ಮನವಿಗಳನ್ನು ಮಾಡ್ತಾ ಬಂದಂಥ ನೌಕರರ ಅಳಲು ಕೂಡ ಯಾರಿಗೂ ಕೂಡ ಕೇಳ್ತಾ ಇಲ್ಲ. ನಮ್ಮ 4ನೇ ಅಂಗ ಆದಂಥ ಈ ಒಂದು ಮಾಧ್ಯಮಗಳು ಕೂಡ ಯಾಕೋ ಏನೋ ಈ ಒಂದು ವಿಷಯದಲ್ಲಿ ಆಸಕ್ತಿಯನ್ನು ತೋರ್ತಾ ಇಲ್ಲ. CM ಅವರನ್ನು ಕೂಡ DCM ಆಗಿರಲಿ, ಇಲಾಖೆಗೆ ಸಂಬಂಧಪಟ್ಟಂತೆ ಮಂತ್ರಿಗಳಾಗಿರ್ಬೋದು, ಯಾರೇ ಇರಲಿ ಅವರನ್ನು ಹೋದಲ್ಲಿ ನೌಕರರ ಒಂದು ಕಷ್ಟಗಳನ್ನು ಈ ರೀತಿ ಇದ್ದಾವೆ ಹೇಗೆ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕು. ಆದರೆ ಮಾಡ್ತಾ ಇಲ್ಲ. ಮತ್ತು ಇನ್ನು ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ನೌಕರರ ಹಿತಕ್ಕಿಂತ ಅವರ ವೈಯಕ್ತಿಕ ಪ್ರತಿಷ್ಠೆಯನ್ನು ತೋರ್ತಾ ಹಾದಿ ಬೀದಿಲಿ ಅವ್ರದ್ದು ಇವರು ಹೇಳ್ತಾ 4 ಸಾರಿಗೆ ನೌಕರರ ನಿಗಮಗಳ ಒಂದು ಒಕ್ಕೂಟಗಳ ಮುಖಂಡರು ಕೂಡ ಈ ಒಂದು ನೌಕರರನ್ನು ಕೂಡ ಯಾವುದೇ ರೀತಿಯಾದಂಥ ಮಾತನಾಡದೇ ಇರುವಂಥ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ ಸ್ನೇಹಿತರೆ. ಯಾಕಂತಂದರೆ ಇವರು ವೈಯಕ್ತಿಕ ಪ್ರತಿಷ್ಠೆಗೂ ಅವನೊಂದಿಷ್ಟು ಸಂಘಟನೆಗಳು ಇವರೊಂದಿಷ್ಟು ಸಂಘಟನೆಗಳು ಮಾಡಿಕೊಂಡು ಇವತ್ತು ನೌಕರರನ್ನು ಕೂಡ ಪೇಚಿಗೆ ಸಿಲುಕಿಸಿದ್ದಾರೆ. ಯಾಕಂತಂದರೆ ಯಾರೊಟ್ಟಿಗೆ ಹೋದರೂ ಕೂಡ ಈ ಒಂದು ಸಮಸ್ಯೆ ಮುಗಿಯದ ಒಂದು ಜಟಿಲವಾದಂಥ ಸಮಸ್ಯೆ. ಈ ಒಂದು ಸಮಸ್ಯೆಗಳಿಗೆ ನೋಡೋದಾದರೆ ಸರ್ಕಾರ ನಮ್ಮ 4 ನಿಗಮಗಳಿಗೆ ಸುಮಾರು 4,000 ಕೋಟಿ ರೂಪಾಯಿಯನ್ನು ಕೂಡ ಕೊಡಬೇಕಂತ ಈಗಾಗಲೇ ಅಧಿವೇಶನದಲ್ಲಿ ತಾವು ಕೂಡ ನೋಡಿದ್ದೀರಿ. ಆದರೆ ಇಷ್ಟೆಲ್ಲ ಬಾಕಿ ಇಟ್ಕೊಂಡು ಇವತ್ತು ಕೊಡ್ತಕ್ಕಂಥ ಸಂಬಳದಲ್ಲಿ ಕೂಡ ವೃತ್ತಿ ತೆರಿಗೆ ಅನ್ನೋ ಈ ಒಂದು ವಿಷಯದಲ್ಲಿ 100 ರೂಪಾಯಿಯನ್ನು ಕೂಡ ಹೆಚ್ಚಿಗೆ ಕಲೆಕ್ಟ್ ಮಾಡ್ತಾ ಇದೆ. ಯಾಕಂತಂದರೆ ಸರ್ಕಾರನೇ ಇದನ್ನು ನೌಕರರ ಪರವಾಗಿ ಒಂದಿಷ್ಟು ವಂತಿಗೆಯನ್ನು ಕೊಡ್ಬೋದಿತ್ತು. ಯಾಕಂತಂದರೆ ನೌಕರಿ ಈಗಾಗಲೇ ತಾವು ಕೊಡ್ತಕ್ಕಂಥ ಸಂಬಳ ಯಾವುದಕ್ಕೂ ಸಾಲ್ತಾ ಇಲ್ಲ. ಅದು ಮಿಗಿಲಾಗಿ ಇದು ಬೇರೆ. ಒಂದು ಹಂತದಲ್ಲಿ ನೋಡೋದಾದರೆ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ಖಜಾನೆ ಖಾಲಿ ಆಗಿದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂತಂದರೆ ಸ್ನೇಹಿತರೆ, ನೌಕರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಒಂದು ಕಾಳಜಿ ಆಗಿರ್ಬೋದು ಅಥವಾ ವಿಷಯವನ್ನು ಕೂಡ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಅಂದರೆ ಇವರಿಗೆ ನೌಕರರ ಬಗ್ಗೆ ಎಷ್ಟು ತಾತ್ಸಾರ ಮನೋಭಾವನೆ ಇದೆ ಅನ್ನೋದು ಕೂಡ ಸಂಪೂರ್ಣವಾಗಿ ಎದ್ದು ಕಾಣ್ತದೆ. ಆದರೆ ನಾನು ಕೂಡ ಈ ಒಂದು ಎಲ್ಲ ನೌಕರರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಸ್ನೇಹಿತರೆ, ನೀವು ದುಡಿತಕ್ಕಂಥ ಫಲ ನಿಮಗೆ ಸಿಗದೇ ಇರುವಾಗ ನೀವು ಕೂಡ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಮತ್ತು 4 ನಿಗಮಗಳಿಗೆ ಸರ್ಕಾರ ಹಣವನ್ನು ನೀಡಿ ಇದನ್ನು ಬಲವರ್ಧನೆ ಮಾಡಬೇಕು. ಯಾಕಂತಂದರೆ ಒಂದು ಹಂತದಲ್ಲಿ ನೋಡೋದಾದರೆ ಸಚಿವರು ಕೂಡ ಅಸಹಾಯಕರಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಪ್ರಶ್ನೆ ಏನೇ ಕೇಳಿದರೂ ಕೂಡ ಕಳೆದ ಸರ್ಕಾರ 4,000 ಕೋಟಿ ಸಾಲ ಇಟ್ಟು, ಹೌದು ಸ್ವಾಮಿ, ಆ ಸರ್ಕಾರ ಹಾಗೆ ಮಾಡಿದ್ದಕ್ಕಾಗಿ ಅವರ ಅಧಿಕಾರಕ್ಕಿಂತ ನಿಮಗೆ ಕೊಟ್ಟಿದೆ,
ನೀವು ಕೂಡ ಅದೇ ರೀತಿಯಲ್ಲಿ ಹೋದರೆ ನಿಮಗೂ ಕೂಡ ಸರಿಯಾದಂಥ ಒಂದು ಪಾಠವನ್ನು ಕಲಿಸ್ತಾರೆ ಜನ. ನೌಕರರು ಕೂಡ ಅದನ್ನು ನೋಡ್ತಾ ಇದ್ದಾರೆ. ಸಾರ್ವಜನಿಕ ವಲಯಗಳಲ್ಲೂ ಕೂಡ ಈ ಒಂದು ಸರ್ಕಾರದ ನೀತಿಯನ್ನು ಕೂಡ ನೋಡ್ತಾ ಇದ್ದಾರೆ. ಯಾಕಂತಂದರೆ ಸಾಕಷ್ಟು ಕಷ್ಟದ ಸಮಯದಲ್ಲೂ ಕೂಡ ನಿಮ್ಮ ಜೊತೆಗೆ ನೌಕರರು ಇದ್ದರು, ನಿಮ್ಮ ಯೋಜನೆಯನ್ನು ಜಾರಿಗೆ ತಂದರು ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ಕೃತಜ್ಞತಾ ಭಾವ ಇಲ್ಲದ ಈ ಒಂದು ಸರ್ಕಾರಕ್ಕೆ ನಮ್ಮ ಸಾರ್ವಜನಿಕರಾಗಿ ನಮಗೂ ಕೂಡ ಒಂದು ಧಿಕ್ಕಾರ. ಆದಷ್ಟು ಬೇಗ ನೌಕರರು ಎಲ್ಲರೂ ಕೂಡ ಒಗ್ಗಟ್ಟಾದಾಗ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದನ್ನು ಕೂಡ ನಾವು ಸಾಕಷ್ಟು ನೋಡ್ತಾ ಬಂದಿದ್ದೀವಿ. ಯಾರೂ ಕೂಡ ಇನ್ನೂ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇಲ್ಲ. ನೋಡೋಣ ಸ್ನೇಹಿತರೆ ಮುಂದಿನ ದಿನಮಾನದಲ್ಲಿ ಏನಾಗುತ್ತೆ ಅಂತ. ಆದಷ್ಟು ಈ ಒಂದು ಮಾಹಿತಿ ನಿಮಗೆ ಸರಿ ಅನಿಸಿದರೆ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಯಾಕಂತಂದರೆ ನಾವು ಕೂಡ ಸಾರ್ವಜನಿಕರಾಗಿ ನಿಮ್ಮ ಬಗ್ಗೆ ಒಂದು ವಿಶೇಷ ಕಾಳಜಿಯ ಮೂಲಕ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀವಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಒಂದು ನಿಮ್ಮ ಕುಟುಂಬಕ್ಕೆ ಆಗಲಿ, ನಿಮ್ಮ ಪೀಳಿಗೆಗಾಗಲಿ ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ಇತರೆ ಇಲಾಖೆಯ ಮಾಹಿತಿಗಳನ್ನು ನಿಮಗೆ ಮೊದಲಿಗೆ ತಲುಪ್ತಾವಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.